ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವೀಕೆಂಡ್, ಕೆಲ್ಸಕ್ಕೆ ರಜಾ. ಸೊ ಎಲ್ಲಾದರೂ ಹೋಗಿ ಸರಿಯಾಗಿ ಬ್ಯಾಟಿಂಗ್ ಆಡೋಣ ಅಂತ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರೆದೆ. ಅವರು ಫ್ರೀ ಇದ್ದರು, ಓಕೆ ಅಂದರು. ಸೊ ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಪ್ಲೇಸ್ ಫೈನಲೈಸ್ ಮಾಡಿದ್ವಿ. ನಾವು ಹೋಗಿದ್ದ ಪ್ಲೇಸು ವಿವಿಪುರಂ ಫುಡ್ ಸ್ಟ್ರೀಟ್. ಸೊ ಪ್ಲೇಸ್ಗೇನೋ ನಾನಂತೂ ಬೇಗ ಬಂದೆ, ಬಟ್ ನನ್ನ ಫ್ರೆಂಡ್ಸ್ ಮಾತ್ರ ಆ್ಯಸ್ ಯೂಶ್ವಲ್ ಲೇಟಾಗೇ ಬಂದರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಬಂದೇ ಬಿಟ್ರು. ಛೇ ನಿಮ್ಮಂಥ ಫ್ರೆಂಡ್ಸ್ ಇರಬೇಕು, ನಿಮ್ಮಂಥ ಫ್ರೆಂಡ್ಸ್ ಇರಬೇಕು. ಇಷ್ಟೊತ್ತು ಕಾಯಿಸ್ತಾ ಇದ್ದೀರಾ? ಏನು ಮಾಡೋಕ್ಕಾಗಲ್ಲ, ಹೆವಿ ಟ್ರಾಫಿಕ್ ಜಾಮು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲೈಫ್ ಇನ್ ಬ್ಯಾಂಗ್ಳೂರು ಚಾನಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವೀಡಿಯೋಸ್ ಸ್ಟಾರ್ಟ್. ನಾನು ಇವತ್ತು ವಿವಿಪುರಂ ಬಂದಿದ್ದೀನಿ. ನನ್ನ ಕಾನ್ಸೆಪ್ಟ್ ಇವತ್ತು ಬಂದು 500 ರೂಪೀಸ್ ಖರ್ಚು ಮಾಡಿ 500 ರೂಪೀಸಲ್ಲಿ ಏನೇನು ಸಿಗುತ್ತೆ, ಏನೇನು ತಿಂತೀವಿ, ಏನೇನು ಮಜಾ ಮಾಡ್ತೀವಿ, ಎಲ್ಲನೂ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಬನ್ನಿ ನೋಡೋಣ. ಆ್ಯಂಡ್ ಒನ್ಸ್ ಅಗೇನ್ ನಾನು ಒಬ್ಬಳೇ ಬಂದಿಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ 500 ರೂಪೀಸ್ ನಾನು ಒಬ್ಬಳೇ ಖರ್ಚು ಮಾಡೋಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಎಲ್ಲ ಹಾಕ್ಕೊಂಡು 500 ನೀವೇ ಖರ್ಚು ಮಾಡಬೇಕು. ಬನ್ನಿ ಹೋಗೋಣ. ಸೊ ನಾವು 500 ರೂಪೀಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಫಸ್ಟು ನಮ್ಮ ಹೋಗಿದ್ದೆ ಗೋಲ್ಗಪ್ಪ ಶಾಪ್ಗೆ. ಗೋಲ್ಗಪ್ಪದಲ್ಲಿ ಚೆನ್ನಾಗಿ ತಿಂದು ನೆಕ್ಸ್ಟ್ ಶಾಪ್ ಹೋಗಿದ್ದೆ ಮೋಮೋ ನೆಸ್ಟಲ್ಲಿ ನಾವು ಫ್ರೈಡ್ ಮೋಮೋಸ್ ಆರ್ಡ್ರ್ ಮಾಡಿದ್ವಿ. ಅಷ್ಟೊತ್ತಲ್ಲಿ ನನ್ನ ಫ್ರೆಂಡ್ ಅವನೇನೋ ಒಂದು ಬೇಡಿಕೆ ಇಟ್ಟ. ಸೊ ಆ ಬೇಡಿಕೆ ತೆಗೆದು ಅಭ್ಯಾಸ ಆಗ್ಬಿಡಿದೆ. ಲೇಡೀಸ್ ಮಾತ್ರ, ಹುಡುಗರದಿಲ್ಲ. ನಿಜ, ಇದು ಆಕ್ಚುಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ನಮ್ಮ ಹುಡುಗ ಸ್ವಲ್ಪ ಆಂಟಿ ಲವರ್, ಅಡ್ಜಸ್ಟ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ನಮ್ಮ ಹುಡುಗ ಸ್ವಲ್ಪ ಆಂಟಿ ಲವರ್, ಅಡ್ಜಸ್ಟ್ ಮಾಡಿ. ಯಾರನ್ನ ಬ್ರಾಹ್ಮಣರೇ ಹುಡುಗಿ ಇದ್ರೆ ಕೊಡಿ. ಬ್ರಾಹ್ಮಣ ಹುಡುಗಿ ಬೇಡ, ಸ್ವಲ್ಪ ನಾನ್ ವೆಜಿಟೇರಿಯನ್ ಕೊಡಿ. ಅದು ಶಿವಮೊಗ್ಗ, ಸಾಗರ ಆ ಕಡೆ, ಏನು ಉಡುಪಿ, ಮಂಗಳೂರು ಆ ಕಡೆ ಇರೋ ಹುಡುಗಿ ಅಂದ್ರೆ ಆರಾಮು. ಅವಾಗ ಇಲ್ಲ, ಯಾಕಂದ್ರೆ ಅವಾಗ ಟ್ರಿಪ್ ಹೋಗ್ಬೋದು. ಸೊ ಯಾರಾದರೂ ವೆಜಿಟೇರಿಯನ್ ಹುಡುಗಿ ಇದ್ರೆ ನನ್ನ ಫ್ರೆಂಡ್ ಮದುವೆ ಆಗ್ತಾನೆ. ಅಷ್ಟೊತ್ತಲ್ಲಿ ನಾವು ಆರ್ಡ್ರ್ ಮಾಡಿರೋ ಫುಡ್ ಬಂತು. ನನ್ನ ಫ್ರೆಂಡ್ ಫುಡ್ ಟೇಸ್ಟ್ ಮಾಡಿದ್ಲು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದೆ ತವಾ ಪಲಾವ್ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ಸ್ವಲ್ಪ ಲೇಟ್ ಆಯಿತು. ಬರೋಷ್ಟೊತ್ತಲ್ಲಿ ನಾವು ಸೈಕಲ್ ಗ್ಯಾಪಲ್ಲಿ ಪೊಟೊಟೊ ಟ್ವಿಸ್ಟರ್ ಆರ್ಡ್ರ್ ಮಾಡಿದ್ವಿ. ಪೊಟೊಟೊ ಚೆನ್ನಾಗಿದೆ, ಓವರಾಲ್ ಆಗಿದೆ. ನಾವು ಕಂಪ್ಲೀಟಾಗಿ ತಿನ್ನೋಗಂಟ ಡಿಸ್ಟರ್ಬ್ ಮಾಡಬೇಡ. ನಮ್ಮಮ್ಮ ಹೇಳಿದ್ದಾರೆ ತಿನ್ಬೇಕಾದ್ರೆ ಮಾತಾಡಬೇಡ. ಅಲ್ಲಿ ಅದು ಟೇಸ್ಟ್ ಮಾಡಿ ಮುಗಿಸೋಷ್ಟೊತ್ತಲ್ಲಿ ತವಾ ಪಲಾವ್ ಬಂದೇ ಬಿಡ್ತು. ಸೊ ತವಾ ಪಲಾವ್ ಟೇಸ್ಟ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಹೋದವರು ಟೇಸ್ಟ್ ಮಾಡಲೇಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ನೈಟ್ರೋಜನ್ ಸ್ಮೋಕ್ ರೈಸ್. ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಮೋಕ್ ಬರಲಿಲ್ಲ. ಸೊ ಫಸ್ಟ್ ಆರ್ ಸೆಕೆಂಡ್ ಟೈಮ್ ಟ್ರೈ ಮಾಡಿ ನೆಕ್ಸ್ಟ್ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಫ್ರೆಂಡು ಅದನ್ನು ಟ್ರೈ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೆ ವೆಜಿಟೇಬಲ್ ಬಾರ್ಬಿಕ್ಯೂಗೆ. ಸೊ ನನ್ನ ಫ್ರೆಂಡಿಗೆ ಮೆನ್ಯೂ ಓದಿ ಅಂದರೆ ಈ ರೀತಿ ಓದ. ಹೇಳಿದ್ದು ಅಭಿ, ಮಿಕ್ಸ್ ವೆಜ್ ಫುಲ್ ಹೇಳು. ಇಲ್ಲಿ ಮಿಕ್ಸ್ ವೆಜ್ ಅಂತ ಓದಿದೆ. ಲಾಸ್ಟಿಗೆ ನನಗೆ ಓದಕ್ ಬರಲ್ಲ, ಇಂಗ್ಲಿಷ್ ಬರಲ್ಲ. ಮಶ್ರೂಮ್ ಅಂತ ಓದಕ್ ಬರುತ್ತೆ. ಮಿಕ್ಸ್ ವೆಜ್ ನಮ್ಮ ಮೇಡಮ್ ನೆಟ್ಟಿಗೆ ಹೇಳ್ಕೊಟ್ಟಿಲ್ಲ. 10th ಫೇಲ್, MBA ಫೇಲ್. ಹೋಗಿದೆ. ನಾವು ಇಟ್ಕೊಂಡಿದ್ದು 500 ರೂಪೀಸ್ ಬಜೆಟ್. ನನ್ನ ಫ್ರೆಂಡು ಅನ್ಸ್ಕೊಂಡಿರೋಳು ಈಗ ವ್ಯಾಫಲ್ಸ್ ತಿನ್ನೋಕೆ ಹೋಗ್ಬೇಕು ಅಂತಿದ್ದಾಳೆ. ಸೊ ಇಂಥ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡ್ರೆ ಈ ಥರ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಏನು ಮಾಡೋಣ, ನಾವೆಲ್ಲ ಮಿಡಲ್ ಕ್ಲಾಸ್ ಅವರು, ಬರೋ ಸಂಬಳ ಬರಲಿ ಇಂಥ ಫುಡ್ ಸ್ಟ್ರೀಟಲ್ಲಿ ಹೋಗಿ ತಿನ್ನೋದೇ. ಮಿಡಲ್ ಆಫ್ ದ ಮಂತಲ್ಲಿದ್ದೀನಿ ಅನುಷ. ಮಿಡಲ್ ಆಫ್ ದಿ ಮಂತಲ್ಲಿದ್ದರೂ ಇಷ್ಟೇ, ಸ್ಟಾರ್ಟಿಂಗ್ ಆಫ್ ದಿ ಮಂತಲ್ಲಿದ್ದರೂ ಇಷ್ಟೇ ನಮ್ಮದು. ಸೊ ನಾವಿಟ್ಟಿದ್ದು 500 ರೂಪೀಸ್ ಬಜೆಟ್ ಆಲ್ರೆಡಿ ಮುಗ್ದೋಗಿತ್ತು. ಬಟ್ ನನ್ನ ಫ್ರೆಂಡ್ ವ್ಯಾಫಲ್ಸ್ ತಿನ್ನಬೇಕು ಅಂದರು. ಸೊ ಕೊನೆಕಲ್ ವ್ಯಾಫಲ್ಸ್ ಹೋದ್ವಿ. ಕೊನೆಕಲ್ ವ್ಯಾಫಲ್ಸಲ್ಲಿ ತುಂಬ ಕ್ಯೂಟ್. ನಾವು ಟೋಕನ್ ತೊಗೊಂಡು ವೆಯ್ಟ್ ಮಾಡಿ ಕೊನೆಗೂ ತಿಂದ್ವಿ. ಐ ಹೈಲಿ ರೆಕಮೆಂಡ್, ಇಟ್ಸ್ ಬೆಸ್ಟ್ ವ್ಯಾಫಲ್ಸ್. ಸೊ ನಾವು ತಿನ್ನೋಷ್ಟೊತ್ತಲ್ಲಿ ನನ್ನ ಫ್ರೆಂಡು ಯಾವುದೋ ಸ್ಪೆಷಲ್ ದೋಸೆ ಅಂತ ತಿಂದ. ದೋಸೆ ಏನು ಅಂತ ಇದೇನು ಹಾಕಿದ್ದಾರೆ ಇದರಲ್ಲಿ ಒಳಗಡೆ ಆಲೂ ಪಲ್ಯ ಇದೆ, ಚಿತ್ರಾನ್ನ ಇದೆ, ಮತ್ತೆ ಪುಡಿ ದೋಸೆದು ಪುಡಿ ಹಾಕಿದ್ದಾರೆ. ಏನಂತಾರೆ ಇದಕ್ಕೆ? ಬಾತ್ ಮಸಾಲೆ ದೋಸೆ. ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಅವರೇ ಬೇಳೆ ದೋಸೆ, ಅವರೇ ಬೇರೆ ಇಡ್ಲಿ, ಪುಡಿ ಇಡ್ಲಿ ಕ್ಲಾಸಿಕ್ ಆಗಿರುತ್ತೆ. ಇವಾಗ ಇವ್ರದ್ದು
ವಫಲ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೆ ಬೆಸ್ಟ್ ಪಾರ್ಟ್ ಅಂತ ಅನಿಸಿದ್ದು ಅಂದರೆ ಮೋಮೋಸ್, ಫ್ರೈಡ್ ಮೋಮೋಸ್. ಬೆಸ್ಟ್ ಪಾರ್ಟ್ ಇಸ್ ಗೋವಾ. ಸೊ ನಮ್ಮ ವೀಕೆಂಡು ಹಿಂಗೆ ಮುಗ್ದಿದೆ, ಚೆನ್ನಾಗಿ ತಿಂದಿದ್ದೀವಿ, ನಮ್ಮ ಬಜೆಟ್ ಮೀರಿ ಹೋಗಿದೆ. ಸೊ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್, ಬಾಯ್. ಗುಡ್ ನೈಟ್.